ಚಿನ್ನ, ಇವತ್ತು ನಮ್ಮ ಮೊದಲನೇ ರಾತ್ರಿ ಅಂದ್ರೆ ಇಬ್ಬರು ದೇಹ ಒಂದಾಗೋದಲ್ಲ, ಇಬ್ಬರು ಮನಸ್ಸು ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗೋದು. ನಿಮ್ಮ ಮಾತು ನಿಜ ರೀ. ಈ ನಿಮ್ಮ ಒಳ್ಳೆ ಮನಸ್ಸಿಗೆ ನಾನು ಕರಗಿ ನಿಮ್ಗೆ ಲಗ್ನ ಆಗಿನ್ರಿ. ಫೋನ್ ಬರಕತ್ತದ. ಅವ ಹಂಗೆ ಬರ್ತದ. ಮೊದ್ಲು ನೋಡ್ರಿ ಫೋನ್ ಯಾರದ, ಅದು ಏನ್ ಅವಸರ ಅದ ಏನ? ಶಿವ ಪೂಜೆ ಕಡಿ ಬಿಟ್ಟ ಕರೆಕ್ಟ್ ಏನ ಬಂದ್ ನೋಡೋದು ಫೋನ್. ಹಲೋ ಹಲೋ ಸರ್. ಯಾರು? ಸರ ಇಲ್ಲಿ ದುದಿನಿ ರೋಡಿಗ್ರಿ ಒಂದು ಹುಡುಗಿ ಮ್ಯಾಗ ರೇಪ್ ಅಟೆಂಟ್ ಆಗ್ಲಕತ್ತದ್ರಿ. ನೀವು ಬಂದ್ರ ಆ ಹುಡುಗಿ ಉಳಿತಾಳ್ರಿ. ತಾವ್ಯಾರು? ಅನಾಮಿಕ. ಮುಗಿತಾ ಮಗನ ಕತಿ ಇವತ್ತ. ಹಲೋ ಮಂಜುಳಾ, ನಾನು ಫೋನ್ ಬರ್ತೀನಿ, ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕು. ರೀ ನನ್ಗೂ ಅರ್ಥ ಆಗ್ತದ, ಸೌಕಾಸ್ ಹೋಗ್ ಬರ್ರಿ. ಓಕೆ, ಹೋಗ್ಬರ್ತೀನಿ. ಲಘು ಬರ್ರಿ. ಹಾ. ಏ ಮಂಜಿ, ನನಗೆ ಹೊಡೆದಲ್ಲ
ಆ ಮಂಜನ ಜೊತೆ ಕಲ್ದಿ ನನಗ ಅವಮಾನ ಮಾಡ್ದಲ್ಲ ಅನುಭವಿಸು. ಈ ದನ 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 ನೋಡಕತ್ತಿ ಮುಂದ. ಮಂಜುಳ, ಮಂಜುಳ, ಏನಿದು ನಾ ಮಕ್ಕಳು ಬಿಟ್ಟು ತಳ ಕೂತಿದ್ವಿ ಬಂದು? ಏನಿದು ನಿನ್ನ ಅವಸ್ಥೆ ಮಂಜುಳ? ಏನ್ರಿ ನೀವು ಮಾಡೋದೆಲ್ಲ ಮಾಡಿ ನನಗೇನು ಗೊತ್ತಿಲ್ಲೋ ತರ ನಾಟಕ ಮಾಡ್ತಿರಲ್ಲ, ಭಾರಿ ಪೋಲಿ ಅದಿರಿ ನೀವು. ಮಂಜುಳ, ಇವೆಲ್ಲ ನವರಂಗಿ ಆಟ ನನ್ನ ಮುಂದೆ ಆಡ್ಬೇಡ. ನಾವ್ ಹೊರಗೆ ಹೋಗಿ ಬರೋದಾಗ ನಾ ಮಲ್ಗ ಮಂಚದ ಮ್ಯಾಗ ಮತ್ತೊಬ್ಬನ ಜೊತೆ ಮಲಗಿ ನಾಟಕ ಮಾಡ್ಲಾಗತ್ತಿದಿ. ಯಾಕ್ರಿ ಹಿಂಗ್ ಮಾತಾಡಕತ್ತೀರಿ? ಏನಾಗತ್ತೆ ನಿಮ್ಗ? ಯಾಕೆ ಹಿಂಗ್ ಹುಚ್ಚರ್ಗತೆ ಮಾತಾಡಕತ್ತೀರಿ? ಹೌದು, ನಾ ಹುಚ್ಚನ ಖರೆ. ನಿನ್ನಂತಕಿ ಪ್ರೀತಿ ಮಾಡಿ ಮನೆ ಕರ್ಕೊಂಡ್ ಬಂದಿ ನೋಡು. ನನ್ನಂತ ಹುಚ್ಚ ದೊಡ್ಡ ಯಾರಿಲ್ಲ, ನಾ ದೊಡ್ಡ ಹುಚ್ಚ. ನಿಮ್ ಕೈ ಮುಗಿತೇನ್ರಿ, ತಮಾಷೆ ಮಾಡ್ಬೇಡ್ರಿ. ಗಂಡನೇ ದೇವ್ರು ಅಂತ ಪೂಜೆ ಮಾಡೋ ಹುಡ್ಗಿ ನಾನು. ಇಂತ ಏಸ್ಗೆ ಕೆಲಸ ಮಾಡ್ತೀನ ನಾನು. ದಯವಿಟ್ಟು ಹಂಗ ಅನ್ಕೋಬ್ಯಾಡ್ರಿ ನೀವು. ಮುಚ್ಚು ಬಾಯ್. ನೀ ಎಷ್ಟು ಚಂದ ಪೂಜೆ ಮಾಡಿದಿರೋದು ಈ ನಿನ್ನ ಅವಸ್ಥೆ ನೋಡಿದ್ರೆ ಗೊತ್ತಾಗ್ತದ. ನಿನಗೆ ಈ ಮನೆ ಜಾಗ ನಡಿ ಹೊರಗೆ. ತಂಗಿ, ತಂಗಿ, ಇನ್ನು ಮೊದಲೇ ಹೇಳಿದ ಯೋಚನೆ ಮಾಡಿ ಮದುವೆ ಆದಂತ. ಅಣ್ಣ, ನನ್ ದೇವ್ರು ಅಂತ ತಿಳ್ಕೊಂಡ್ರು ನನ್ನ ಗಂಡನ ನನ್ ಬಗ್ಗೆ ಅಪಾರ್ಥ ತಿಳ್ಕೊಂಡು ನಡು ರಾತ್ರಾಗ ನನಗ ಬೀದಿಗೆ ಹಾಕ್ಯಾನ. ಇನ್ನ ನಾನು ಯಾರಿಗೋಸ್ಕರ ಬದುಕಿರ್ಲಿ ಅಣ್ಣ? ನಾ ಈಗಲೇ ಸತ್ತು ಹೋಗ್ತೀನಿ. ನಾನು ಯಾರಿಗೂ ತಂಗಿ ತಂಗಿ ತಂಗಿ, ನೀ ಯಾಕೆ ಸೈತಿ? ನಿಮ್ಮ ಅಣ್ಣ ಏನೋ ಬದುಕೇನ. ನಡಿ ಹೋಗೋ ಮನೆಗೆ. ಅಣ್ಣ, ಹೇಳುವ. ಯಾಕೋ ತಲೆ ತಿರ್ಸಕತ್ತದ ನನ್ಗ. ಸ್ವಲ್ಪ ನೀ ತಂದು ಕೊಟ್ಟಿ ಬಹಳ ಬಾಯಾರಿಕೆ ಅನ್ಸಕತ್ತದ. ಆಯ್ತವ, ಹೋಗಿ ಬರ್ತೀನವ. ಲಘು ಬಾ ಅಣ್ಣ. ಆಯ್ತು, ಒಂದೇ ಮಿಂಟವ. ಅಕ್ಕ, ಸ್ವಲ್ಪ ಇದು ಅಡ್ರೆಸ್ ಹೇಳ್ತೀರೇನು? ಅಡ್ರೆಸ್ ರೀ, ಇದು ಇಲ್ಲ ಮುಂದೆ 2ನೇ ಕ್ರಾಸಿ ಬರ್ತದೆ ನೋಡ್ರಿ. ಹೌದ್ರಾ? ಅಮ್ಮ, ಅಣ್ಣ, ಅಣ್ಣ. ನಮ್ ದಂಡರಾಜ್ ಗೌಡ್ರಿಗೆ ಎದ್ರ ಹಾಕೊಂಡ್ರ ಹಿಂಗೆ ಆತದ ನೋಡು. ಏನಾಯ್ತವ ತಂಗಿ? ಏನಾಯ್ತವ? ಯಾರೋ ಈ ಊರಿನ ಗೌಡ ಧನರಾಜ್ ಅಂತಣ್ಣ. ಅವನ್ ಕಡೆ ಯಾವನೋ ಗುಲಾಮ ಬಂದ. ಅಣ್ಣ, ನನಗೇನು ಗೊತ್ತಿಲ್ಲ ಅಣ್ಣ. ಯಾರೋ ಒಬ್ಬ ಬಂದ, ಅಡ್ರೆಸ್ ಕೇಳ್ದ ನನಗ. ನಾ ಅಡ್ರೆಸ್ ಹೇಳ್ದೆ. ನನ್ನ ಕಣ್ಣಿಗೆ ಏನೋ ಉಗ್ಗೋಗ್ಬಿಟ್ಟ ಅಣ್ಣ. ಅವಾಗಿಂದ ನನ್ನ ಕಣ್ಣು ಕಾಣವಲ್ದಣ್ಣ. ಎಲ್ಲದೆ ಅಣ್ಣ. ಅಣ್ಣ, ಒಂದ್ ಕಷ್ಟ ಮತ್ತೊಂದ್ ಕಷ್ಟ ಬರ್ತಲ್ಲ. ಅಣ್ಣ,
ಏನಾಯ್ತಣ್ಣ ತಂಗಿಗ ಏನಾಯ್ತು? ಅಣ್ಣ ಯಾರೋ ಒಬ್ಬ ಬಂದು ನನ್ನ ಕಣ್ಣಿಗೇನೋ ಹಾಕೋಗ್ಬಿಟ್ಟಣ್ಣ. ನಾನು ಕಣ್ಣು ಕಾಣವಲ್ದಣ್ಣ. ತಂಗಿ ನಿನ್ ಕಣ್ಣಿಗೆ ಏನೂ ಆಗಲ್ಲಮ್ಮ. ಇಲ್ಲಿ ಒಬ್ಬ ನಂಗೆ ಪರಿಚಯ ಇದ್ದ ಡಾಕ್ಟರ್, ಕಣ್ಣಿನ ಡಾಕ್ಟರ್, ಅವ್ರ ಹತ್ರ ಹೋಗಿ ತೋರಿಸ್ತೀನಿ. ನಡಿಯಮ್ಮ. ಏನು ಜಯದೇವ್ ಈ ಕಡೆ ಬಂದಿದ್ರಾ? ಡಾಕ್ಟರ್ ಸಾಬ್ರ, ನನ್ನ ತಂಗಿ ಕಣ್ಣಿಗೆ ಏನೂ ಆಗಿಲ್ಲ, ಸ್ವಲ್ಪ ಚೆಕ್ ಮಾಡ್ಬಿಡ್ರಿ. ಆಯ್ತು, ಮಲಗಿಸಿ ಬನ್ನಿ ಕಡೆ ತಗೊಂಡ್ ಬನ್ನಿ ಕಡೆ ಮೇಲೆ ಬಸಿ. ಬನ್ನಿ ಜಯದೇವ್, ಕೂತ್ಕೊಳ್ಳಿ. ಸರ, ನಿಮ್ ಕೈ ಮುಗಿತೀನ್ರಿ, ಒಟ್ಟು ಏನಾರ ಮಾಡಿ ನಮ್ ತಂಗಿ ಕಣ್ಣು ಬರಂಗ್ ಮಾಡ್ರಿ. ಸರ ಕಣ್ಣಿಗೆ ಏನಾಗ್ಯದ್ರಿ? ಒಟ್ಟು ಕಣ್ಣು ಬರಂಗ್ ಮಾಡ್ರಿ ಸರ್. ನೋಡಿ ಜಯದೇವ್, ಒಂದು ಚಿಕ್ಕ ಆಪರೇಷನ್ ಇದೆ, ಏನು ಹೆದರ್ಕೊಳ್ಳೋ ಪ್ಲೇನ್ ಇಲ್ಲ. ನೀವೇನೋ ನನಗೊಂದು ಸ್ವಲ್ಪ ಧೈರ್ಯ ಕೊಟ್ಟರೆ ಏನೋ ಮಾಡ್ಬೋದು ಅವ್ರ ಆಪರೇಷನ್. ಡೋಂಟ್ ಇವ್ರಿ, ಇದಕ್ಕೇನು ತಲೆ ಕೆಡಿಸೋಲಿಲ್ಲ, ಮಾಡೋಣಂತೆ. ಓಕೆ, ನೋಡಿ ವಿಚಾರ ಮಾಡಿ ಆಮೇಲೆ ಹೇಳಿ ನನಗೆ. ಓಕೆ ಆಯ್ತು, ಕಣ್ಣು ಬರಂಗ್ ಮಾಡ್ರಿ. ಆಯ್ತು, ಏನು ದಯವಿಟ್ಟು ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಜಯದೇವ್, ನಿಮ್ಮ ತಂಗಿಯ ಕಣ್ಣು ಆಪರೇಷನ್ ಸಕ್ಸಸ್ಫುಲ್ ಆಗಿದೆ, ಹೆದರ್ಕೋಪ್ಲೇನಿಲ್ಲ. ನೀವು ಈ ಸಲ ಹೋಗಿ ನೋಡ್ಬೋದು, 2 ದಿವಸ ಇಲ್ಲೇ ಇರ್ಬೋದು ಅವರು, ಆಮೇಲೆ ನೀವು ಕರ್ಕೊಂಡು ಹೋಗ್ಬೋದು. ಏನು ತೊಂದರೆ ಇಲ್ಲ, ಹೆದರಬೇಡಿ, ಡೋಂಟ್ ವೆರಿ. ಓಕೆ, ಈಗ ನೋಡ್ಬೋದು ಸರ್. ಹೋಗಿರಿ ಬಿಂದಾಸ್, ಏನು ಪ್ರಾಬ್ಲಮ್ ಇಲ್ಲ. ಮಾಡಕ್ಕೆ ಹೇಳ್ರಿ. ಓಕೆ ಓಕೆ ಜಯದೇವ್, ಆಯ್ತು. ಆಯ್ತ್ರಿ ಸರ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತ್ರಿ ಸರ, ನಾವೇನ್ ಬರ್ತೀವಿ. ಓಕೆ, ಹೋಗ್ಬನ್ನಿ. ಸರ್ ಹೋಗ್ಬರ್ತೇವೆ ಸರ್. ಹೋಗ್ಬನ್ನಿ. ನೀವಾ? ಕಣ್ಣಿನ ಆಪರೇಷನ್ ಮಾಡಿ ಭಾರಿ ಮಾಡೋದು ಸರ್. ಆಯ್ತು.